ಈ ಎಲ್ಲ ವಿಷಯ ಮಾತಾಡುವಾಗ ಪ್ರಿಯಾಂಕ್ ಖರ್ಗೆ ಅವರ ಕುಟುಂಬದ ಇತಿಹಾಸವನ್ನು ಯಾಕೆ ಪ್ರಸ್ತಾಪಿಸಿದ್ರಿ ಕಲ್ಲಡ್ಕ ಪ್ರಭಾಕರ್ ಭಟ್ರೆ? ಅವ್ರ ಅತ್ತೆ ಕೊಲೆ ಆಗಿದ್ರು, ಅವ್ರ ಅಜ್ಜಿ ಕೊಲೆ ಆಗಿದ್ರು. ನಾನು ಪ್ರಸ್ತಾಪ ಮಾಡಿದ್ದೇನೆ ಅಂತ ರಜಾಕರ ಕೈಯಲ್ಲಿ ಭಾಷಣದಲ್ಲಿ ಏನು ಹೇಳಿದೆ ನೆನಪಿಲ್ಲ. ನೀವುಗಳು ಯಾವಾಗಲೂ ಉಲ್ಲೇಖ ಅಲ್ಲ, ನೀವುಗಳು ಯಾವಾಗಲೂ ಒಂದು ಸತಿ ಅದನ್ನು ನೆನಪು ಮಾಡಿದ್ದೀರಿ ಯಾವುದೊಂದು ಸಂದರ್ಭದಲ್ಲಿ ಅಂತ ನನಗೆ ನೆನಪು. ಅದು ಸತ್ಯವದಲ್ಲ, ಸುಳ್ಳಾದರೆ ವಾಪಸ್ ತಗೊಳ್ತೇನೆ ನಾನು, ಸುಳ್ಳಾದರೆ ನಾನು ಕ್ಷಮೆ ಕೇಳ್ತೇನೆ ನಾನು. ಅದು ಸತ್ಯ, ಅದು ಸತ್ಯ, ಅದನ್ನು ನೆನಪು ಮಾಡಿ ಕೊಟ್ಟಿದ್ದಾನೆ ಅಷ್ಟೇ. ಅದೇ ರಜಾಕಾರ್ ಮುಸ್ಲಿಮ್ಸು ಆ ರೀತಿ ಮಾಡಿದ್ದಾರೆ ಅಂತ ಹೇಳೋದು ಇತಿಹಾಸ, ಅದು ಅಲ್ಲ ಅಂತ ಹೇಳಿ ಅವರು, ಅದು ಅಲ್ಲ, ಹಾಗೆ ಆಗಲಿಲ್ಲ ಅಂತ ಹೇಳಿ ಅವರು. ನಾನು ಅದನ್ನು ನೆನಪು ಮಾಡಿ ಕೊಟ್ಟಿದ್ದೇನೆ. ನೀವು ಯಾವಾಗ ಈ ರೀತಿ ಭಯೋತ್ಪಾದಕರಿಗೆ ಬೆಂಬಲ ಕೊಡ್ತೀರೋ ಆವಾಗ ಸರ್ವನಾಶ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ನಾನು ಮುಸಲ್ಮಾನ್ ಅಂತ ಹೇಳ್ತಾ ಇಲ್ಲ, ನಾನು ಭಯೋತ್ಪಾದಕರು ಅಂತ ಹೇಳ್ತಾ ಇರೋಂಥದ್ದು. ಭಯೋತ್ಪಾದಕರದ್ದು ಗೊತ್ತಾಯ್ತಲ್ಲ, ಅವ್ರು ಹೇಗಿದ್ದಾರೆ ಅಂದರೆ ಆ್ಯಂಟಿ ಹಿಂದೂ, ಆ್ಯಂಟಿ ನ್ಯಾಷನಲಿಸ್ಟಿಕ್, ಅವರು ದೇಶ ವಿರೋಧಿಗಳು, ಧರ್ಮ ವಿರೋಧಿಗಳು, ಹಿಂದೂ ವಿರೋಧಿಗಳು. ಪಹಲ್ಗಾಮ್ನಲ್ಲಿ ನಮ್ಗೆ ಗೊತ್ತಾಯ್ತಲ್ಲ, ಇವರು ಹೇಳಿದಾಗ ಇಲ್ಲ ಭಯೋತ್ಪಾದಕರಿಗೆ ಧರ್ಮ ಇಲ್ಲ, ಮತ್ತೊಂದಿಲ್ಲ, ಇನ್ನೊಂದಿಲ್ಲ ಅಂತೆಲ್ಲ ಹೇಳಿದಾರಲ್ಲ. ಈಗ ಅದು ಪ್ರೂವ್ ಆಗಿದೆಯಲ್ಲ ಮೊನ್ನೆ. ಅದಕ್ಕೋಸ್ಕರ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೇನೆ, ಹೀಗಾಗಿದೆ, ಮುಂದೇನು ಅವರಿಗೆ ನೀವು ಅದೇ ರೀತಿ ಅಲ್ಪಸಂಖ್ಯಾತ ತುಷ್ಟೀಕರಣ ಅಂತೇಳಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಸೆಂಬ್ಲಿ ಒಳಗೆ ಹೇಳಿದವರಿಗೂ ನೀವು ಅವಕಾಶ ಕೊಡ್ತಾರೆ, ಅಥವಾ ಅಂಥವರಿಗೆ ನೀವು ಬೆಂಬಲ ಕೊಟ್ಟರೆ, ಪ್ಯಾಲೆಸ್ಟೈನ್ ಇದನ್ನು ಧ್ವಜವನ್ನು ಹಿಡ್ಕೊಂಡು ಹೋದರೆ ಏನ್ರಿ ಬೇರೆ ದೇಶದ ಧ್ವಜ ಹಿಡಿಬಾರ್ದು ಅಂತ ಹೇಳುವಂಥದ್ದನ್ನು ಮಾಡಲಿಕ್ಕೆ ಹೊರಟ್ರೆ, ನಾನು ಹೇಳಿದರೆ ಇದು ಇನ್ನೊಂದು ತುದಿಗೆ ಹೋಗಿಬಿಡುತ್ತೆ ಅಂತ. ಅದು ಮತ್ತೆ ಪಾರ್ಟಿಷನ್ನ ಮೊದಲು, ದೇಶ ವಿಭಜನೆ ಆಗೋದ್ರ ಮೊದಲು ಯಾವ ವಾತಾವರಣ ಇತ್ತೋ ಆ ವಾತಾವರಣಕ್ಕೆ ನೀವು ಹೋಗ್ತೀರಾ. ಮತ್ತೆ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಬೇಕು. ಎಲ್ಲಿ ನಾವು ಸೋತಿದೆ, ಎಲ್ಲಿ ನಾವು ಗೆಲ್ಲಬೇಕಾಗಿತ್ತು, ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇಲ್ಲ ಅಂತಾರೆ ಮತ್ತೊಂದು ಪಾಕಿಸ್ತಾನ ಆಗುತ್ತೆ, ಮತ್ತೊಂದು ಪಾಕಿಸ್ತಾನ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಅರ್ಥ ಮಾಡಿಕೊಂಡು ನಾವು ಹೋಗಬೇಕು ಅಂತ. ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳೋದವನು ಚರಿತ್ರೆ ನಿರ್ಮಾಣ ಮಾಡಲಾರ ಅಂತ ಇದೆ. ಅದಕ್ಕೋಸ್ಕರ ನಾವು ಹೇಳ್ತಾ ಇರುವಂಥದ್ದು. ಏನು ಮಾಡಿದ್ದಾರೆ ಅವ್ರು ಹೇಳಿ. ನೀವು ಎಲ್ಲರನ್ನು ಕಳ್ಳ ಅಂತ ತಿಳ್ಕೊಳ್ಬೇಡಿ, ಭಯೋತ್ಪಾದಕರು ಏನು ಅಂತ ತಿಳ್ಕೊಳ್ಳಿ, ಅಷ್ಟೇ ನಾವು ಹೇಳ್ತಾ ಇರೋದು. ಇಡೀ ಸಮಾಜ ಎಲ್ಲ ಕೆಟ್ಟದು ಇಲ್ಲ ಹೇಳೋಲ್ಲ ನಾವು ಹಾಗೆ. ನಮ್ಮಲ್ಲಿ ಅನೇಕ ಜನ ಬರ್ತಾರಲ್ಲ, ಕ್ರಿಶ್ಚಿಯನ್ರು ನಮ್ಮ ಶಾಖೆ ಬರ್ತಾರೆ, ಮುಸಲ್ಮಾನರು ಬರ್ತಾರೆ. ನನಗೆ ಅನೇಕ ಜನ ನನ್ನನ್ನು ಭಾರಿ ದೊಡ್ಡ ಫೆನಾಟಿಕ್ ಅಂತ ಹೇಳ್ತೀರಾ. ನನ್ನ ಆಫೀಸಿಗೆ ತುಂಬ ಜನ ತಾಯಂದರು, ಹೆಣ್ಣು ಮಕ್ಕಳು ಬುರ್ಕಾ ಧರಿಸಿ ಬರ್ತಾರೆ. ನಾವು ಅನೇಕ ಜನ ನಮಗೆ ದೋಸ್ತಿಗಳಿದ್ದಾರೆ ಮುಸಲ್ಮಾನರು, ರಾಷ್ಟ್ರೀಯ ದೃಷ್ಟಿಕೋನದಿಂದ ಇದೆ. ಅದನ್ನು ಕಲ್ಲಡ್ಕಕ್ಕೆ ಬನ್ನಿ, ನೀವು ಕಲ್ಲಡ್ಕ ಬಂದಾಗ ಏನು ಹೇಳ್ತಾರೆ ಕೇಳಿ ನನ್ನ ಬಗ್ಗೆ. ನಾನೇನು ಅಹಂಕಾರದಿಂದ ಹೇಳ್ಕೊಳ್ತಾ ಇಲ್ಲ, ನಮ್ಮ ಬಗ್ಗೆ ಹಾಗಿಲ್ಲ ಅಂತ. ನಾವು ಯಾರಿಗೆ ಹಾಗೆ ಸುಮ್ಮನೆ ಅನ್ಯಾಯ ಮಾಡಲಿಕ್ಕೆ ಹೋಗಲ್ಲ ಅಂತ. ಅನ್ಯಾಯವನ್ನು ರೆಸಿಸ್ಟ್ ಮಾಡ್ತೇವೆ ನಾವೀಗ.